ಗಿಳಿ ಅದರ ಕಾಡಲ್ಲಿರೋ 2 ಚಿಕ್ಕ ಗುಬ್ಬಚ್ಚಿಗಳಾದ ಚುನ್ನು ಮತ್ತೆ ಮುನ್ನು ಜೊತೆ ಕುತ್ಕೊಂಡು ಮಾತಾಡ್ತಿತ್ತು. ಮಕ್ಕಳೇ, ಜೀವನದಲ್ಲಿ ನಾವು ಸೋಲೊಪ್ಪಿಕೊಳ್ಬಾರ್ದು. ಅದರಿಂದ ನಾವು ಬಲಹೀನರಾಗ್ತೀವಿ. ಬಲ ಇಲ್ಲದವನು ಹೇಡಿಯಾಗಿರ್ತಾನೆ. ನಾವು ಹೇಡಿ ಆಗ್ಬಾರ್ದು. ಆದ್ರೆ ಮಿಟ್ಟು ಚಿಕ್ಕಪ್ಪ, ನಾವು ಯಾಕೆ ಬಿಟ್ಕೊಡ್ಬಾರ್ದು ಅಂತ ನೀವ್ ಹೇಳ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಪ್ರಯತ್ನ ಮಾಡೋರಿಗೆ ಸೋಲಾಗಲ್ಲ. ನಾವು ನಮ್ ಕೆಲ್ಸ ಮಾಡ್ಲೇಬೇಕು, ಆಗ್ಲೇ ಜಯ ಸಿಗೋದು. ಚಿಕ್ಕಪ್ಪ, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಗೆ ಖಂಡಿತ ಫಲ ಸಿಗುತ್ತಾ? ಹೌದು ಮಗು ಮುನ್ನು, ಅವರಿಗೆ ಯಾವಾಗ್ಲೂ ಸೋಲಾಗಲ್ಲ. ಹಾ, ನಾನ್ ನಿಂಗೊಂದು ಕತೆ ಹೇಳ್ತೀನಿ. ನಿಮಗ್ ಕೇಳಕ್ ಮನ್ಸಿದ್ಯಾ? ಖಂಡಿತ, ನಾವಿಬ್ರು ನಿಮ್ ಕತೆಗಳನ್ನ ಕೇಳ್ತೀವಿ. ಯಾಕಂದ್ರೆ ನಿಮ್ ಕತೆಗಳಂದ್ರೆ ನಮ್ಗೆ ತುಂಬಾ ಇಷ್ಟ. ಆಮೇಲೆ ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ನೀವ್ ನಮ್ಗೆ ಕತೆ ಹೇಳ್ತೀರಾ? ಒಂದು ಸಲ ಕಾಡಲ್ಲಿ ಚೀನಾದೊಂದು ಹಕ್ಕಿ ಇತ್ತು. ಅದರ ರೆಕ್ಕೆಗಳು ಹುಟ್ಟಿಂದಾನೇ ಚಿಕ್ಕದಿದ್ವು. ಒಂದಿನ ಆ ಹಕ್ಕಿ ಅದರ ಅಮ್ಮನ ಹತ್ರ ಕೇಳುತ್ತೆ, ಅಮ್ಮ, ನನ್ನ ರೆಕ್ಕೆ ಎಷ್ಟು ಚಿಕ್ಕದಾಗಿದೆ, ನನ್ ಹಾರಕ್ಕೂ ಆಗಲ್ಲ. ಬೇರೆ ಪಕ್ಷಿಗಳ ರೆಕ್ಕೆಗಳು ತುಂಬಾನೇ ದೊಡ್ಡದಾಗಿದೆ, ನಂದು ಮಾತ್ರ ಯಾಕೆ ಹಿಂಗಿದೆ? ಮಗಳೇ, ನೀನು ದೊಡ್ಡವಳಾದಾಗ ನಿನ್ನ ರೆಕ್ಕೆಗಳು ದೊಡ್ಡದಾಗ್ಬಿಡತ್ತೆ. ನೀನದ್ರ ಬಗ್ಗೆ ಚಿಂತೆನೆ ಮಾಡ್ಬೇಡ. ಸ್ವಲ್ಪ ದಿವಸ ಆದ್ಮೇಲೆ ಚಿಂಕಿ ಗುಬ್ಬಚ್ಚಿ ದೊಡ್ಡದಾಯ್ತು. ಆದ್ರೆ ಅದರ ರೆಕ್ಕೆ ದೊಡ್ಡದಾಗ್ಲೇ ಇಲ್ಲ. ಅದು ಹಾರಕ್ಕೆ ತುಂಬಾ ಪ್ರಯತ್ನ ಪಡ್ತಿತ್ತು, ಆದ್ರೆ ಅದಕ್ಕೆ ಹಾರಕ್ಕಾಗ್ಲಿಲ್ಲ. ಆಮೇಲೆ ಕಾಡಿನ ಪಕ್ಷಿಗಳ ಮಧ್ಯೆ ಹಾರೋ ಕಾಂಪಿಟೇಷನ್ ನಡೀತಿತ್ತು. ಅದರ ಕಂಡೀಷನ್ ಏನಂದ್ರೆ, ಯಾರು ತುಂಬಾ ದೂರ ಹಾರಿ ಹೋಗ್ತಾರೋ ಅವರಿಗೆ ಫಸ್ಟ್ ಪ್ರೈಸ್ ಅಂತ. ಚೀನ್ ಗುಬ್ಬಚ್ಚಿ ಅವರ ಅಮ್ಮ ಮಿಂಕಿ ಹತ್ರ ಹೇಳುತ್ತೆ, ಅಮ್ಮ, ನಾನು ಈ ರೇಸಲ್ಲಿ ಭಾಗಿಯಾಗ್ತೀನಿ. ನನಗೂ ಹಾರ್ಬೇಕು, ಬೇರೆ ಪಕ್ಷಿಗಳು ಹಾರುತ್ತೆ ಅಲ್ವಾ ಹಾಗೆ. ಅದು ಹೇಳಿದ್ದನ್ ಕೇಳಿ ಬಾಕಿ ಪಕ್ಷಿಗಳೆಲ್ಲ ನಗುತ್ತೆ. ಆಮೇಲೆ ತರತರಹದ ಮಾತಾಡ್ತಾರೆ. ಅರೆ, ಈ ಚೀನಾದಕ್ಕೆ ಹೇಗಾರುತ್ತೆ? ಇದಕ್ಕೆ ನಡೆಯೋಕೆ ಆಗಲ್ಲ. ಇವಳ ಚಿಕ್ಕದಾಗಿರುವ ರೆಕ್ಕೆ ಏನ್ ಹಾರುತ್ತೆ ಅಂತ. ಇದನ್ನೆಲ್ಲ ಕೇಳಿ ಚೀನ್ ಗುಬ್ಬಚ್ಚಿ ತುಂಬಾನೇ ದುಃಖ ಪಡುತ್ತೆ. ಅವಾಗ ಅವ್ರ ಅಮ್ಮ ಅವ್ರ ಹತ್ರ ಹೇಳ್ತಾರೆ, ಮಗಳೇ, ನಾವು ನಂಬಿಕೆನ ಯಾವತ್ತೂ ಕೈ ಬಿಡಬಾರ್ದು. ಆಮೇಲೆ ಬೇರೆಯವರ ಮಾತುಗಳು ನಮ್ಮ ಮೇಲೆ ಪ್ರಭಾವ ಬೀರಕ್ಕೆ ಬಿಡಬಾರ್ದು. ನೀನು ನಿನ್ನ ಕೆಲ್ಸಾನ ಪೂರ್ತಿ ಮನಸ್ಸಿಂದ ಮಾಡು. ಚೀನ್ ಗುಬ್ಬಚ್ಚಿಗೆ ಅವ್ರಮ್ಮ ಹೇಳಿದ್ದು ಅರ್ಥ ಆಗ್ಬಿಡತ್ತೆ. ಆಮೇಲೆ ಅದು ಅವತ್ ರಾತ್ರಿನೇ ಹೇಗ್ ಹಾರೋದು ಅಂತ ಪ್ರಾಕ್ಟೀಸ್ ಮಾಡ್ತಿರುತ್ತೆ. ಈ ತರ ಪ್ರಾಕ್ಟೀಸ್ ಮಾಡ್ತಿರೋವಾಗ ಅದು ಗೂಬೆನ ನೋಡುತ್ತೆ. ಗೂಬೆ ಹೇಳುತ್ತೆ, ಅರೆ ಹಕ್ಕಿ, ರಾತ್ರಿ ಎಲ್ಲಿ ಹಾರುತ್ತಿದ್ದೀಯಾ? ನಂಗೂ ಹೇಳು ಸ್ವಲ್ಪ. ಅಂಕಲ್, ನಾನು ರೇಸಲ್ಲಿ ವಿನ್ ಮಾಡ್ಬೇಕು. ನಿಮಗೆ ಗೊತ್ತಲ್ವಾ, ಎಲ್ಲ ಪಕ್ಷಿನೂ ನನ್ನನ್ನ ಕಿಂಡಲ್ ಮಾಡ್ತಿತ್ತು. ಅದ್ರಿಂದಾನೇ ವಿನ್ ಮಾಡಿ ಎಲ್ಲರಿಗೂ ಉತ್ತರ ಹೇಳ್ಬೇಕು. ಅರೆ, ನಿನ್ನ ರೆಕ್ಕೆಯಂತೂ ಚಿಕ್ಕದು. ನೀನ್ ಹೇಗೆ ವಿನ್ ಆಗ್ತೀಯ? ರೇಸ್ ವಿನ್ ಆಗೋದನ್ನ ಮರ್ತು ಬಿಡು. ಅಂಕಲ್, ಕಷ್ಟಪಟ್ಟು ಕೆಲ್ಸ ಮಾಡೋರು ಅಷ್ಟ್ ಬೇಗ ಬಿಟ್ಕೊಡಲ್ಲ. ನಮ್ಮ ಅಮ್ಮ ನಂಗೆ ಹೇಳ್ಕೊಟ್ಟಿದ್ದಾರೆ. ನೀನು ನಿಜವಾಗ್ಲೂ ಧೈರ್ಯವಂತೆ. ನಾನ್ ನಿನಗ್ ಸಹಾಯ ಮಾಡ್ತೀನಿ, ಮತ್ತೆ ರೇಸ್ ವಿನ್ ಆಗ್ತೀಯಾ ನೀನು. ಚೀನ್ ಗುಬ್ಬಚ್ಚಿ ತುಂಬಾ ಖುಷಿ ಆಗತ್ತೆ. ಆಮೇಲೆ ಖುಷಿಯಲ್ಲಿ ಅದ್ರ ಹತ್ರ ಕೇಳುತ್ತೆ, ಹೇಗೆ? ನೀವು ಹೇಗ್ ಸಹಾಯ ಮಾಡ್ತೀರಾ ಅಂಕಲ್? ನನ್ಗೂ ಹೇಳಿ, ಯಾಕಂದ್ರೆ ಚಿಕ್ಕ ವಯಸ್ಸಿಂದಲೂ ನಾನು ಹೀಗೆ. ನಮ್ಮಮ್ಮ ನನ್ಗೆ ತುಂಬಾ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಆದ್ರೂನು ಏನೂ ಆಗಿಲ್ಲ. ನೋಡು, ನನಗ್ ತುಂಬಾ ವಯಸ್ಸಾಗಿದೆ. ನನ್ನ ರೆಕ್ಕೆಗಳು ನನಗ್ ಸುಮ್ನೆ. ಒಂದ್ ಕೆಲ್ಸ ಮಾಡು, ನನ್ನ ರೆಕ್ಕೆಯಿಂದ ನಿನ್ ರೆಕ್ಕೆ ಮಾಡ್ಕೊ, ಮತ್ತೆ ಹಾರಾಡು. ನಿನಗ್ ನಾನ್ ಸಹಾಯ ಮಾಡ್ತೀನಿ. ಆಮೇಲೆ ಗೂಬೆ ಚೀನ್ ಗುಬ್ಬಚ್ಚಿಗೆ ಒಂದು ಒಳ್ಳೆ ರೆಕ್ಕೆನ ಮಾಡುತ್ತೆ. ಆಮೇಲೆ ಮರದ ಗಮ್ಮನ ತಗೊಂಬರಕ್ಕೆ ಹೇಳುತ್ತೆ. ಚೀನ್ ಗುಬ್ಬಚ್ಚಿ ಮರದ ಗಮ್ಮನ ತಗೊಂಬರುತ್ತೆ. ಆಮೇಲೆ ಆ ಗೂಬೆ ಅದು ಕಷ್ಟಪಟ್ಟು ಮಾಡಿದ ರೆಕ್ಕೆಗಳನ್ನ ಚೀನ್ ಗುಬ್ಬಚ್ಚಿಗೆ ಅಣಿಸ್ಬಿಡುತ್ತೆ. ಹಾ, ಆಯ್ತಲ್ವಾ? ಇನ್ನು ನೀನು ರೇಸ್ ವಿನ್ ಆಗ್ತೀಯ ಮಗು. ಎಲ್ಲಾರ್ಗೂ ತೋರ್ಸು ನೀನು ಏನು ಅಂತ. ಹೋಗು, ಹೋಗಿ ವಿನ್ ಆಗಿ ನನ್ನ ಹೆಸರನ್ನ ಜಾಸ್ತಿ ಮಾಡು. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಅಂಕಲ್. ನಾನು ಇದ್ರಲ್ಲಿ ಖಂಡಿತ ವಿನ್ ಆಗಿ ಬರ್ತೀನಿ. ಆಮೇಲೆ ನಮ್ಮ ಅಮ್ಮ ಹೆಸರನ್ನ, ನಿಮ್ಮ ಹೆಸರನ್ನ ಕಾಪಾಡ್ತೀನಿ. ನಂಗೂ ಗೊತ್ತಮ್ಮ, ಗೊತ್ತು ನೀನ್ ವಿನ್ ಆಗ್ತೀಯ. ಹೋಗು, ಹೋಗಿ ಗಗನಕ್ಕೆ ಚುಂಬನವನ್ನು ನೀಡಮ್ಮ. ಮಾರನೇ ದಿವಸನೇ ರೇಸ್ ಇತ್ತು. ಎಲ್ಲಾ ಪಕ್ಷಿಗಳು ರೇಸಿಗೆ ಸಿದ್ಧರಾಗಿತ್ತು. ಆಮೇಲೆ ಅವ್ರು ಹೇಳ್ತಾರೆ, ಅರೆ ವಾ, ಚೀನಾದಕ್ಕೆ ಬಂದೇ ಇಲ್ಲ.
ಅದಕ್ಕೆ ಗೊತ್ತಾಗಿದೆ ಅನ್ಸುತ್ತೆ, ಸೋಲುತ್ತೆ ಅಂತ ಅನ್ಕೊಂಡು ರೇಸ್ಗೆ ಬಂದಿಲ್ಲ ಅವಳು. ಎಲ್ಲರೂ ಈ ತರ ಹೇಳಿ ಮಾತಾಡ್ಕೊಂಡಿರೋವಾಗ ಚೀನ್ ಗುಬ್ಬಚ್ಚಿ ದೊಡ್ಡ ದೊಡ್ಡ ರೆಕ್ಕೆಗಳೊಂದಿಗೆ ಅಲ್ಲಿಗೆ ಬರುತ್ತೆ. ಅದು ನೋಡಿ ಎಲ್ಲ ಶಾಕ್ ಆಗ್ಬಿಡ್ತಾರೆ. ಆಮೇಲೆ ಚೀನ್ ಗುಬ್ಬಚ್ಚಿ ಅದರ ದೊಡ್ಡ ದೊಡ್ಡ ರೆಕ್ಕೆಗಳಿಂದ ತುಂಬಾ ಹೈಟ್ ಆಗಿ ಹಾರುತ್ತೆ. ಆಮೇಲೆ ತುಂಬಾನೇ ಬೇಗ ವಾಪಸ್ ಬಂದ್ಬಿಡುತ್ತೆ. ಅದು ನೋಡ್ತಿರೋ ಪಕ್ಷಿಗಳೆಲ್ಲ ತುಂಬಾ ಚೆನ್ನಾಗಿ ಕ್ಲಾಪ್ ಮಾಡಿ ಹೇಳುತ್ತೆ, ನಿಜವಾಗ್ಲು ಪ್ರಯತ್ನ ಮಾಡೋರಿಗೆ ಸೋಲಿಲ್ಲ. ಅದನ್ನ ಇವತ್ ನೀನು ಸಾಬೀತ್ ಮಾಡಿದೆ ಕಣಮ್ಮ. ಮಕ್ಳೇ, ಹೇಗಿತ್ತು ಇವತ್ತಿನ ಪಾಠ? ಇವತ್ತಿನ ಕಥೆಯಿಂದ ನಾವ್ ಏನ್ ಕಲ್ತ್ವಿ? ಚಿಕ್ಕಪ್ಪ ಇವಾಗ ಅರ್ಥ ಆಯ್ತು. ಕಷ್ಟಪಟ್ಟು ಕೆಲಸ ಮಾಡೋರು ಅಷ್ಟ್ ಬೇಗ ಬಿಟ್ಕೊಡಲ್ಲ. ನಾವು ತುಂಬಾ ಶ್ರಮ ಪಟ್ಟು ಏನಾದ್ರೂ ಮಾಡಿದ್ರೆ ಅವಾಗ ಆ ದೇವ್ರು ಖಂಡಿತ ಯಾವ ರೂಪದಲ್ಲಾದ್ರೂ ನಮಗ್ ಸಹಾಯ ಮಾಡ್ತಾರೆ. ಆ ಗೂಬೆ ಬಂದು ಗುಬ್ಬಚ್ಚಿಗೆ ಸಹಾಯ ಮಾಡ್ದಂಗೆ, ಆಮೇಲೆ ಅದಕ್ಕೆ ರೆಕ್ಕೆ ಕೊಟ್ಟಂಗೆ.